ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, KEAದವರು ಕರೆಂಟ್ ಅಫೇರ್ಸ್ ಮೇಲೆ ಎಲ್ಲ ಪೇಪರಲ್ಲಿನೂ 25ರಿಂದ 30 ಕ್ವಶನ್ನ ಕೇಳ್ತಿದ್ದಾರೆ. ಕರೆಂಟ್ ಅಫೇರ್ಸ್ ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲಿ ನೋಡಿರಿ ನೀವು, ಪ್ರೀವಿಯಸ್ ಏನು KEA ಕಂಡಕ್ಟ್ ಮಾಡಿದ್ದಾರೆ ಎಲ್ಲ ಎಕ್ಸಾಮ್, PSI, BMTC, VAO, AE ಕಂಡಕ್ಟ್ ಮಾಡಿದ್ದಾರೆ, ಮತ್ತು SD, FDA ಬೇರೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನು ಎಲ್ಲ ಕಂಡಕ್ಟ್ ಮಾಡಿದಾರಲ್ಲ, ಅಲ್ಲಿ ಪ್ರತಿ ಕ್ವಶನ್ ಪೇಪರಲ್ಲಿ ನೋಡಿ 25ರಿಂದ 30 ಕ್ವಶನ್ನ ಕೇಳಿದ್ದಾರೆ. ಮಿನಿಮಮ್ ಅಂದ್ರೂ 25 ಕ್ವಶನ್ ಬಂದಿದೆ. ಮ್ಯಾಕ್ಸಿಮಮ್ ಒಂದೊಂದು ಪೇಪರಲ್ಲಿ 30 ಕೇಳಿದ್ದಾರೆ, 35 ಕೇಳಿದ್ದಾರೆ. ಎವರೇಜ್ ಆಗಿ ತೊಗೊಂಡ್ರೆ ನೋಡಿ 25 ಕ್ವಶನ್ನು ಕರೆಂಟ್ ಅಫೇರ್ಸ್ ಮೇಲೆ KEAದವರು ಕೇಳ್ತಿದ್ದಾರೆ. ಅದರ ಜೊತೆಗೆ ನೋಡಿ ಮತ್ತೆ KPSC ಅವರು ಏನಿಲ್ಲ ಅಂದರೂ 10ರಿಂದ 15 ಕ್ವಶನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಯಾರು? KPSC ಅವರು. ಮೇನ್ ಆಗಿ ಟಾರ್ಗೆಟ್ ಮಾಡಬೇಕಾಗಿರೋದು ಯಾವುದಂದ್ರೆ ಕರೆಂಟ್ ಅಫೇರ್ಸ್. ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳು KEAದವರು ಕಂಡಕ್ಟ್ ಮಾಡ್ತಾರಂತ ಹೇಳ್ತಿದ್ದಾರೆ. ಸೊ ಆ ರೀತಿ ನೋಡೋದಾದರೆ ತುಂಬ ಜನ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ. ನೋಡಿ, KEA ಕಡೆಯಿಂದ ಆಲ್ರೆಡಿ PC ಆಗಿದೆ, ಅದ್ರ ಜೊತೆಗೆ ಮತ್ತು AOನೂ ನೋಟಿಫಿಕೇಷನ್ ಆಗಿದೆ, ಅದು ಎಕ್ಸಾಮ್ ಇದೆ. ಮತ್ತು ನೆಕ್ಸ್ಟ್ ಅಪ್ಕಮಿಂಗಲ್ಲಿ ESI ಆಗುತ್ತೆ, ಮತ್ತು VAO ಇದೆ, SD, FDA ಇದೆ. ಈ ಥರ KEA ಕಡೆಯಿಂದ ಮುಂದೆ ಬರೋ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಬೇಕಂದ್ರೆ ನೋಡಿ, ನೀವು ಸ್ಕೋರ್ನ ಜಾಸ್ತಿ ಮಾಡಬೇಕಂದ್ರೆ ಈ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಬೇಕು. ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ನೋಡಿ. ನನ್ನ ಪ್ರಕಾರ ನೀವು ಕರೆಂಟ್ ಅಫೇರ್ಸ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ನ ಜಾಸ್ತಿ ಮಾಡ್ಬೋದು. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ನ ಜಾಸ್ತಿ ಓದಬೇಕು, ಜಾಸ್ತಿ ಟೈಮ್ನ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ ಮತ್ತು ಸೈನ್ಸ್ಗೆ ಕೊಡಿ ಅಂತೇಳಿ. 70% ಕೊಡಿ ಅಂತ ಹೇಳಿದ್ದೀನಿ, 30% ಬೇರೆ ಸಬ್ಜೆಕ್ಟ್ಗೆ ಕೊಡಿ. ಸೊ ಇಷ್ಟಾದರೆ ನಿಮ್ಮ ಸ್ಕೋರ್ ಮಿನಿಮಮ್ ಏನಿಲ್ಲ ಅಂದರೂ 65 ಅಬೋವ್ ಮಾಡ್ಬೋದು. ಯಾವುದಂದರೆ KEA ಕ್ವಶನ್ ಪೇಪರು. ನೋಡಿ, ತುಂಬ ಜನ ಏನು ಕೇಳ್ತಿದ್ದಾರೆ ಅಂದರೆ ಯಾವ ಮ್ಯಾಗ್ಝಿನ್ನ ಓದಬೇಕು ಮತ್ತು ಯಾವ ರೀತಿ ಕರೆಂಟ್ ಅಫೇರ್ಸ್ನ ಓದಬೇಕಂತೇಳಿ. ನೋಡಿ, ನಾನು 2 ಮ್ಯಾಗ್ಝಿನ್ನ ತೊಗೊಂಡಿದ್ದೀನಿ. ಒಂದು ಸ್ಪರ್ಧಾ ವಿಜೇತ ಇದೆ, ಇನ್ನೊಂದು ಯಾವುದಂದರೆ ಸ್ಪರ್ಧಾ ಅರಿವು. ನೋಡಿ, ನೀವು ಆಲ್ಮೋಸ್ಟ್ ಏನಂದರೆ ಇವು 2 ಮ್ಯಾಗ್ಝಿನ್ನ ಓದ್ತಿರ್ತೀರ. ಕೆಲವೊಬ್ಬರು ಸ್ಪರ್ಧಾ ಅರಿವು ಓದ್ತಿರ್ತೀರ, ಕೆಲವೊಬ್ಬರು ಸ್ಪರ್ಧಾ ವಿಜೇತ ಓದ್ತಿರ್ತೀರ. ನೋಡಿ, ಇವೆರಡು ಮ್ಯಾಗ್ಝಿನಲ್ಲಿ ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂತ ನೋಡೋಣ. ಯಾಕಂದರೆ ಇವಾಗಿನ ಕ್ವಶನ್ ಪೇಪರ್ ಏನು ಟ್ರೆಂಡ್ ಇದೆಯಲ್ಲ, ಈ ಟ್ರೆಂಡ್ಗೆ ಯಾವುದು ಮ್ಯಾಗ್ಝಿನ್ನ ಸೂಟ್ ಆಗುತ್ತಂತೇಳಿ ನೋಡೋಣ. ಯಾಕಂದರೆ ಮುಂಚೆ ಬೇರೆ ಮ್ಯಾಗ್ಝಿನ್ಗಳನ್ನು ಓದ್ತಿರ್ತೀರ, ಬಟ್ ಇವಾಗಿನ ಟ್ರೆಂಡ್ ಏನಿದೆಯಲ್ಲ, ಕ್ವಶನ್ ಪೇಪರ್ ನೋಡಿದ್ದೀರಾ ನೀವು, ತುಂಬ ಡೆಪ್ತಾಗಿ ಕೇಳ್ತಿದ್ದಾರೆ, ಸ್ಟೇಟ್ಮೆಂಟ್ ಕೇಳ್ತಿದ್ದಾರೆ, ಆಪ್ಷನ್ A, B, C, D ಈ ಥರ ಕ್ವಶನ್ ಬರ್ತಿರೋದ್ರಿಂದ ಎಲ್ಲ ಆಪ್ಷನ್ಗಳು ಗೊತ್ತಾಗಬೇಕು ನಿಮಗೆ, ಅಂದರೆ ಮಾತ್ರ ಕ್ವಶನ್ನ ಅಟೆಂಡ್ ಮಾಡೋಕ್ಕಾಗುತ್ತೆ. ಸೊ ಈ ರೀತಿ ಬರೋದ್ರಿಂದ ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂತ ನೋಡೋಣ, ಮತ್ತು ಕರೆಂಟ್ ಅಫೇರ್ಸ್ನ ಯಾವ ರೀತಿ ಓದಬೇಕಂತೇಳಿ ನೋಡೋಣ. ನೋಡಿ, ಫಸ್ಟ್ ಏನು ನೋಡೋಣ ಅಂದರೆ ಕರೆಂಟ್ ಅಫೇರ್ಸ್ನ ಯಾವ ರೀತಿ ಓದಬೇಕು, ಮತ್ತು ನೋಡಿ ಲಾಸ್ಟಲ್ಲಿ ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ಕರೆಂಟ್ ಅಫೇರ್ಸ್ ಯಾವ ರೀತಿ ಓದಬೇಕಂದ್ರೆ ನನ್ನ ಪ್ರಕಾರ ನಾನು ಯಾವ ರೀತಿ ಕರೆಂಟ್ ಅಫೇರ್ಸ್ ಓದ್ತಿದ್ದೆ ಅಂದರೆ, ಇವಾಗ 1 ಮಂತ್ ಮ್ಯಾಗ್ಝಿನ್ ತೊಗೊಂಡು ಬಂದರೆ, ಸ್ಪರ್ಧಾ ವಿಜೇತ ಆದರೂ ತೊಗೊಂಡು ಬನ್ನಿ ಅಥವಾ ಸ್ಪರ್ಧಾ ಅರಿವು ಆದರೂ ತೊಗೊಂಡು ಬನ್ನಿ. ಫಸ್ಟ್ ಏನು ಮಾಡಬೇಕಂದ್ರೆ ಒಂದು 3 to 4 ಡೇಸಲ್ಲಿ ಮ್ಯಾಗ್ಝಿನ್ನ ಕಂಪ್ಲೀಟ್ ಮಾಡಬೇಕು. ಕರೆಕ್ಟಾಗಿ ರೀಡ್ ಮಾಡಿ 3 to 4 ಡೇಸಲ್ಲಿ ಆ ಮಂತ್ ಮ್ಯಾಗ್ಝಿನ್ನ ಕರೆಕ್ಟಾಗಿ ಓದಬೇಕು. ಯಾವ ದಿನದಲ್ಲಿ ಮ್ಯಾಗ್ಝಿನ್ ಬರುತ್ತಲ್ಲ ಆ ದಿನವೇ ನೀವು ಮ್ಯಾಗ್ಝಿನ್ನ ತೊಗೊಳ್ಳಿ ಆಲ್ಮೋಸ್ಟು. ಯಾಕಂದರೆ ನಿಮಗೆ ಓದೋಕ್ಕೆ ಟೈಮ್ ಜಾಸ್ತಿ ಸಿಗುತ್ತೆ ನೆಕ್ಸ್ಟ್ ಮ್ಯಾಗ್ಝಿನ್ ಬರೋವರೆಗೂ. ಕೆಲವೊಬ್ರು ಏನು ಮಾಡ್ತಾರಂದರೆ, ಇವಾಗ 10ನೇ ತಾರೀಕಿಗೆ ಮ್ಯಾಗ್ಝಿನ್ ಬಿಟ್ಟರೆ ನೆಕ್ಸ್ಟು 15 ಅಥವಾ 20ಕ್ಕೆ ಹೋಗಿ ಮ್ಯಾಗ್ಝಿನ್ ತರ್ತಾರೆ. ಅಂದರೆ ಏನಾಗುತ್ತಂದರೆ ಒಂದು 5 to 10 ಡೇಸ್ ಹೋಗಿಬಿಡುತ್ತೆ ಕರೆಂಟ್ ಅಫೇರ್ಸ್ ಓದೋಕ್ಕೆ. ಸೊ ನೀವು ಏನು ಮಾಡಬೇಕಂದ್ರೆ ಅವತ್ತಿನ ದಿನ ಅಥವಾ ಮರುದಿನನೇ ಮ್ಯಾಗ್ಝಿನ್ ತೊಗೊಳಕ್ಕೆ ಟ್ರೈ ಮಾಡಿ. 3 to 4 ಡೇಸಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು, ಜಾಸ್ತಿ ಟೈಮ್ ಕೊಡಿ ಅಂತ ಹೇಳಿದ್ದೀನಿ ನೋಡಿ. 2ರಿಂದ 3 ಅವರ್ ಕರೆಂಟ್ ಅಫೇರ್ಸ್ಗೆ ಕೊಟ್ಟರೆ ಇವೇನು ವೇಸ್ಟ್ ಆಗಲ್ಲ. ಜಾಸ್ತಿ ಟೈಮ್ ಕೊಡಿ, ಯಾಕಂದರೆ 25ರಿಂದ 30 ಕ್ವಶನ್ ಬರುತ್ತೆ. ನೀವು ಏನು ಮಾಡಬೇಕಂದ್ರೆ 3ರಿಂದ 4 ದಿನ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಓದಬೇಕು. ಮತ್ತು ನೋಡಿ, ಕರೆಂಟ್ ಅಫೇರ್ಸ್ನ ಯಾವ ರೀತಿ ತೆಗಿತಿದ್ದಾರೆ ಅಂತೇಳಿ ನೋಡ್ಕೋಬೇಕು ನೀವು. ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಇದೆಯಲ್ಲ ಅದರಲ್ಲಿ ನೋಡ್ಕೋಬೇಕು ಯಾವುದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ, ನಾನು ಯಾವುದನ್ನು ಜಾಸ್ತಿ ಟಾರ್ಗೆಟ್ ಮಾಡಬೇಕು. ನೋಡಿ, ಮ್ಯಾಗ್ಝಿನ್ ಅಂದರೆ ಈಗ 100 ಪೇಜ್ ಇರುತ್ತೆ. ಮ್ಯಾಗ್ಝಿನ್ ಅಂದರೆ 100 ಪೇಜ್ನು ಎಲ್ಲನೂ ಇಂಪಾರ್ಟೆಂಟ್ ಇರುತ್ತಾ? ಇರಲ್ಲ. ಸೊ ಅದರಲ್ಲಿ ನೀವು ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರಲ್ಲ ಅದ್ರ ಬೇಸಸ್ ಮೇಲೆ ಯಾವ ಟಾಪಿಕ್ನ ನೀವು ಜಾಸ್ತಿ ಓದಬೇಕು ಅದನ್ನು ಫೋಕಸ್ ಮಾಡಬೇಕಂತೇಳಿ ಗೊತ್ತಾಗಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ನೋಡಿ, 3 to 4 ಡೇಸಲ್ಲಿ ಏನು ಮ್ಯಾಗ್ಝಿನ್ನ ಓದ್ತಿರಲ್ಲ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ, ಅಲ್ಲಿ ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಅಂತೇಳಿ ಕೆಲವೊಂದು ಟಾಪಿಕ್ನ ನೀವು ಮೆನ್ಷನ್ ಮಾಡಿರಬೇಕು. ಇವಾಗ ನೋಡಿ, ಇಂಪಾರ್ಟೆಂಟ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು KEA ಕ್ವಶನ್ ಪೇಪರ್ ನೋಡೋದಾದರೆ ಯಾವುದ್ರ ಮೇಲೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಜಾಸ್ತಿ ಕರೆಂಟ್ ಅಫೇರ್ಸ್ನ ತೆಗಿತಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ ಪಾರ್ಟ್ ಏನಿರುತ್ತಲ್ಲ ಆ ಪಾರ್ಟಲ್ಲಿ ಯಾವುದ್ಯಾವುದು ಟಾಪಿಕ್ ಬಂದಿರುತ್ತಲ್ಲ ಆ ಟಾಪಿಕ್ಗೆ ನೀವು ಮಾರ್ಕ್ ಮಾಡಿ ಇಟ್ಕೋಬೇಕು. ಕೆಲವೊಂದು ಟಾಪಿಕ್ಗಳು ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ, ಬಟ್ ಆ ಟಾಪಿಕ್ ಇಂಪಾರ್ಟೆಂಟ್ ಇರಲ್ಲ ಎಕ್ಸಾಮ್ ಪರ್ಪಸ್ಸು. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ಕು. ನೆಕ್ಸ್ಟ್ ಯಾವುದಂದರೆ
ಸ್ಕೀಮ್ಸ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸ್ಕೀಮ್ಸ್ಗಳು ಯಾವುದೇ ಸ್ಕೀಮ್ಸ್ ಬಂದರೆ ಅಥವಾ ಯಾವುದೇ ಸ್ಕೀಮ್ ಹಳೆ ಸ್ಕೀಮ್ ಇರುತ್ತೆ ಆ ಸ್ಕೀಮ್ಗೆ ಮತ್ತೆ ಏನಾದರೂ ಆ್ಯಡ್ ಮಾಡಿರ್ತಾರೆ ಅಥವಾ ಎಕ್ಸ್ಟೆಂಡ್ ಮಾಡಿರ್ತಾರೆ, ಅದು ಏನಾಗಿರುತ್ತೆ ನ್ಯೂಸಲ್ಲಿ ಬಂದಿರುತ್ತೆ. ಸೊ ಆ ರೀತಿ ಏನು ಮಾಡಬೇಕಂದ್ರೆ ಸ್ಕೀಮ್ಗಳನ್ನು ನೋಟ್ ಮಾಡಿ ಇಟ್ಕೋಬೇಕು. ನಾನು ಹೇಳಿದ್ದೀನಿ ಪ್ರತಿಯೊಂದು ಮಿನಿಸ್ಟ್ರ್ ವೈಸು ಸ್ಕೀಮ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸ್ಕೀಮ್ಸ್ಗಳ ಮೇಲೆ 3 ರಿಂದ 4 ಕ್ವಶನ್ ಕೇಳ್ತಿದ್ದಾರೆ ಪ್ರತಿ ಕ್ವಶನ್ ಪೇಪರಲ್ಲಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ ಆಯಿತು, ಮತ್ತು ಸ್ಕೀಮ್ಸ್ ಆಯಿತು. ಮತ್ತು ನೋಡಿ ಅಪಾಯಿಂಟ್ ಅಂದರೆ ಯಾವುದೇ ರೀತಿ ತೊಗೊಳ್ಳಿ ಅಪಾಯಿಂಟ್ ಆಗಿರೋದು. ಸೊ ಇವಾಗ ಸಿ ಎಮ್ಗಳು ಹೊಸ ಸಿ ಎಮ್ಗಳು ಅಪಾಯಿಂಟ್ ಆಗ್ತಾರೆ, ಸಿ ಎಮ್ಗಳು ತೊಗೊಳ್ಳಿ. ಸ್ಪೀಕರ್ಗಳು ಅಪಾಯಿಂಟ್ ಆಗ್ತಾರೆ, ಸ್ಪೀಕರ್ಗಳು ತೊಗೊಳ್ಳಿ. ಮತ್ತು ಪ್ರೆಸಿಡೆಂಟ್ ತೊಗೊಳ್ಳಿ. ಪ್ರೆಸಿಡೆಂಟ್ ಅಂದರೆ ಇವಾಗ ಬೇರೆ ಕಂಟ್ರಿ ಪ್ರೆಸಿಡೆಂಟ್ಗಳು ಅಪಾಯಿಂಟ್ ಆಗ್ತಿರ್ತಾರೆ ಹೊಸದಾಗಿ, ಅದನ್ನು ಅಪಾಯಿಂಟ್ ಅಂತ ಮಾಡಿಕೊಂಡು ಪ್ರತಿಯೊಂದು ಏನು ಹೊಸದಾಗಿ ಅಪಾಯಿಂಟ್ ಆಗ್ತಾರಲ್ಲ. ಮತ್ತು ನೋಡಿ ರಾಯಭಾರಿಗಳು, ಬೇರೆ ದೇಶಕ್ಕೆ ರಾಯಭಾರಿಗಳು ಮಾಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಸ್ಕೀಮ್ ಮಾಡಿದರೆ ಸ್ಟೇಟಲ್ಲಿ ನೋಡಿ ಅಥವಾ ಕಂಟ್ರಿಯಲ್ಲಿ ಒಬ್ಬರನ್ನ ರಾಯಭಾರಿಯಾಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅದನ್ನು ನೋಡ್ಕೋಬೇಕು. ಅಪಾಯಿಂಟ್ ಅಂತ ಮಾಡ್ಕೊಂಡು ಪ್ರತಿಯೊಬ್ಬರನ್ನ ನೋಟ್ ಮಾಡಿ ಇಟ್ಕೋಬೇಕು, ಯಾವುದಕ್ಕೆ ಅಲ್ಲಿ ಅಪಾಯಿಂಟ್ ಆಗಲಿ. ಮತ್ತು ನೋಡಿ ಸ್ಟೇಟಲ್ಲಿ ಗವರ್ನರ್ಗಳನ್ನು ಅಪಾಯಿಂಟ್ ಮಾಡ್ತಿರ್ತಾರೆ. ಆ ಗವರ್ನರ ಬೇರೆ ಸ್ಟೇಟಿಗೆ ಹಾಕೋದು, ಮತ್ತು ಆ ಗವರ್ನರ್ನ ಈ ಥರ ಚೇಂಜಸ್ ಮಾಡ್ತಿರ್ತಾರೆ. ಅದನ್ನು ಏನು ಗವರ್ನರ್ಗಳು ಚೇಂಜ್ ಆಗಿರ್ತಾರಲ್ಲ ಅದನ್ನು ನೋಟ್ ಮಾಡಿ ಇಟ್ಕೋಬೇಕು. ಸೊ ನೋಡಿ ಈ ರೀತಿ ಮಾಡಿದ್ರೆ ನೀವು ಕರೆಂಟ್ ಅಫೇರ್ಸ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ಕು, ಸ್ಕೀಮ್ಸ್ಗಳ ಮೇಲೆ, ಮತ್ತು ನೋಡಿ ಅಪಾಯಿಂಟ್ಗಳ ಮೇಲೆ. ಈ ರೀತಿ ಇವು 3 ಟಾಪಿಕ್ ಆಯಿತಾ. ನೆಕ್ಸ್ಟ್ ಏನಂದರೆ ಇವಾಗ ನೋಡಿ ಮತ್ತೆ ಏನಂದರೆ ಫುಲ್ ಫಾರ್ಮ್ಗಳ ಮೇಲೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಪ್ರತಿ ಕ್ವಶನ್ ಪೇಪರ್ ತೆಗೆದು ನೋಡಿ 1 ಅಥವಾ 2 ಕ್ವಶನು ಫುಲ್ ಫಾರ್ಮ್ ಮೇಲೆ ಕೇಳಿರ್ತಾರೆ. ನೋಡಿ ಇವಾಗ ಎಕ್ಸಾಂಪಲ್ ನೋಡಿ ಸ್ಕೀಮ್ಸ್ ಓದ್ಕೊಂಡಿರ್ತೀರ. ಸ್ಕೀಮ್ಸ್ದು ಕಂಪ್ಲೀಟಾಗಿ ಇನ್ ಡೇಟೇಲಾಗಿ ಯಾವ ವರ್ಷ ಆಯಿತು, ಅದಕ್ಕೆ ಎಷ್ಟು ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ, ಸೊ ಯಾವ ಮಿನಿಸ್ಟ್ರಿ ಬರುತ್ತೆ ಎಲ್ಲ ನೋಡ್ಕೊಂಡಿರ್ತೀರ. ಬಟ್ ಏನಂದರೆ ಅದರದ್ದು ಫುಲ್ ಫಾರ್ಮ್ನೇ ನೋಡ್ಕೊಂಡಿರಲ್ಲ. ಸೊ ಇದು ಇಂಪಾರ್ಟೆಂಟು, ಫುಲ್ ಫಾರ್ಮ್ ನೋಡ್ಕೋಬೇಕು. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಇವಾಗ ನೋಡಿ SIR ಮಾಡ್ತಿದ್ದಾರೆ, SIRದು ಫುಲ್ ಫಾರ್ಮ್ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ. ಪ್ರೀವಿಯಸ್ಸಲ್ಲಿ ಕೇಳಿದ್ದಾರೆ ಮತ್ತೆ ಕೇಳ್ಬೋದು. ಸೊ ಈ ರೀತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನು ಫುಲ್ ಫಾರ್ಮ್ಗಳು ಇರ್ತಾವಲ್ಲ ಅದನ್ನು ಕೇಳ್ತಾರೆ. ಸ್ಕೀಮ್ಗಳದ್ದು ಏನು ಫುಲ್ ಫಾರ್ಮ್ ಇದೆಯಲ್ಲ ಪ್ರತಿಯೊಂದು ನೋಡ್ಕೊಳ್ಳಿ. ಯಾಕಂದರೆ ಸ್ಕೀಮ್ಸ್ಗಳು ನೋಡಿ ಕಂಪ್ಲೀಟಾಗಿ ಕೊಟ್ಟಿರಲ್ಲ. ನೀವು ಎಲ್ಲೇ ಓದೋದ್ರೂ ಅದನ್ನು ಶಾರ್ಟ್ ಫಾರ್ಮಲ್ಲೇ ಓದ್ಕೊಂಡಿರ್ತೀರ. ಸೊ ಅದನ್ನು ಫುಲ್ ಫಾರ್ಮ್ ನೋಡ್ಕೋಬೇಕು. ಇದು SIR ಏನಿದೆಯಲ್ಲ ಇದನ್ನು ನೋಡ್ಕೊಳ್ಳಿ, ಕೇಳ್ತಾರೆ. ಸೊ ಈ ರೀತಿ ಫುಲ್ ಫಾರ್ಮ್ಗಳನ್ನು ಕಂಪ್ಲೀಟಾಗಿ ನೋಡ್ಕೋಬೇಕು. ಸೈನ್ಸ್ ಆ್ಯಂಡ್ ಟೆಕ್ಕು, ಮತ್ತು ನೋಡಿ ಹಿಸ್ಟ್ರಿ ಪಾಲಿಟಿ ಮೇಲೆ ಜಾಸ್ತಿ ಏನು ಕೇಳಲ್ಲ ಕರೆಂಟ್ ಅಫೇರ್ಸು. ನೀವು ಕರೆಂಟ್ ಅಫೇರ್ಸ್ ಕೇಳಿದ್ರೂ ಅದ್ರ ರಿಲೇಟೆಡ್ ಆಲ್ರೆಡಿ ಥಿಯರಿಯಲ್ಲಿ ಓದ್ಕೊಂಡಿರ್ತೀರ, ಅದು ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಅಪಾಯಿಂಟ್ ನೋಡ್ಕೋಬೇಕು. ಮತ್ತು ನೋಡಿ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೋಬೇಕು. ಇವಾಗ ನೋಡಿ ಯಾವುದಾದ್ರೂ ವಾರ್ ನಡೀತಿದ್ರೆ ಸೊ ಆ ಕಂಟ್ರಿ ರಿಲೇಟೆಡ್ ಏನೆಲ್ಲ ನ್ಯೂಸಲ್ಲಿ ಇರುತ್ತಲ್ಲ ಎಲ್ಲನೂ ನೋಡ್ಕೋಬೇಕು. ಮತ್ತು ಏರಿಯಾಗಳು, ಆ ಕಂಟ್ರಿ ರಿಲೇಟೆಡ್ ಏನಾದರೂ ಏರಿಯಾಗಳು ನ್ಯೂಸಲ್ಲಿದ್ದರೆ ಸಿಟಿಗಳು ಇರ್ತವೆ, ಸೊ ಸಿಟಿಗಳು ಈ ಥರ ಎಲ್ಲನೂ ನೋಟ್ ಮಾಡಿ ಇಟ್ಕೋಬೇಕು. ಮತ್ತು ಸರೌಂಡಿಂಗ್ ಕಂಟ್ರಿಗಳು, ಇವಾಗ ಇರಾನ್ ಇತ್ತ, ಇರಾನ್ ಸರೌಂಡಿಂಗು, ಮತ್ತು ನೋಡಿ ಅದ್ರ ಸರೌಂಡಿಂಗಲ್ಲಿ ಸೀಸ್ಗಳು ಇರ್ತವೆ, ಸೀಗಳು. ಸೊ ಸಿ ರಿಲೇಟೆಡು ಕೇಳ್ತಾರೆ. ಸೊ ಈ ರೀತಿ ವಾರ್ ಏನು ನ್ಯೂಸಲ್ಲಿ ಇರುತ್ತಲ್ಲ ವಾರ್ದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಇದೇ ಕೇಳೋದು ಜಾಸ್ತಿ. ಅಲ್ಲಿ ಫಾಲ್ಸು ಏನೇ ಬೇಕಾದರೂ ಆ ವಾರದ ಏನಾಗಿರುತ್ತಲ್ಲ ಆ ಕಂಟ್ರಿ ನ್ಯೂಸಲ್ಲಿ ಇತ್ತಂದರೆ 100% ಕ್ವಶನ್ನ ಕೇಳ್ತಾರೆ. ಸೊ ಈ ರೀತಿ ಇದೊಂದು ಮಾಡಿಟ್ಕೊಳ್ಳಿ. ಮತ್ತು ನೋಡಿ ಮತ್ತೆ ಯಾವುದಕ್ಕೆ ಟಾರ್ಗೆಟ್ ಮಾಡಬೇಕಂದ್ರೆ ಇವಾಗ ಅವಾರ್ಡ್ಗಳು ಕೊಡ್ತಿರ್ತಾರೆ. ಪ್ರತಿಯೊಂದು ಅವಾರ್ಡ್ಗಳನ್ನು ಟಾರ್ಗೆಟ್ ಮಾಡಿ. ಅವಾರ್ಡ್ಸು ಯಾವುದೇ ಆಗಲಿ, ಆಸ್ಕರ್ ಅವಾರ್ಡ್ ಆಗಲಿ, ಜ್ಞಾನಪೀಠ ಆಗಲಿ, ಭಾರತ ರತ್ನ ಆಗಲಿ, ಪದ್ಮಶ್ರೀ ಆಗಲಿ, ಅವಾರ್ಡ್ಗಳನ್ನು ನೀಟಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮತ್ತು ಸ್ಪೋರ್ಟ್ಸ್ಗಳು, ಇವಾಗ ಯಾವುದೇ ಸ್ಪೋರ್ಟ್ಸ್ ನಡೀತಿದ್ರು ಸ್ಪೋರ್ಟ್ಸ್ಗಳು IPL ಹಿಡಿದು ಇವಾಗ ಏನು FIFA ನಡೀತಿದೆಯಲ್ಲ ವರ್ಲ್ಡ್ ಕಪ್ಪು, ಇದ್ರ ಮೇಲೆ ಕೇಳ್ತಾರೆ ನೋಡಿ. ನೆಕ್ಸ್ಟ್ ಎಕ್ಸಾಮಲ್ಲಿ 100% FIFA ಬರುತ್ತೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಕ್ವಶನ್ ಬರುತ್ತೆ. IPL ಮೇಲೆ ನಿನ್ನೆ ಕ್ವಶನ್ ಬಂದಿತ್ತು. ಈ ರೀತಿ ನೋಡಿ ಸ್ಪೋರ್ಟ್ಸ್ ಮೇಲೆ 100% ಕ್ವಶನ್ ಬರುತ್ತೆ. ಸೊ ಇದೊಂದು ನೋಡ್ಕೋಬೇಕು. ಮತ್ತು ನೋಡಿ ಸೈನ್ಸ್ ಆ್ಯಂಡ್ ಟೆಕ್ ಏನು ಹೇಳಿದ್ದೀನಲ್ಲ ಅಲ್ಲಿ ಇಸ್ರೋ ರಿಲೇಟೆಡು, DRDO ರಿಲೇಟೆಡು ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ಲಾಂಚ್ ಮಾಡಿದ್ರೆ ಅದನ್ನು ನೋಡ್ಕೋಬೇಕು. ನೀವು ಅದನ್ನು ನೋಟ್ ಮಾಡಿ ಕಂಪ್ಲೀಟಾಗಿ ಇಟ್ಕೋಬೇಕು. ಸೊ ಇದನ್ನು ಕೇಳ್ತಾರೆ. ಇಷ್ಟೇ ಕರೆಂಟ್ ಅಫೇರ್ಸ್ ಕೇಳೋದು. ಅವಾರ್ಡ್ಗಳು, ಸ್ಪೋರ್ಟ್ಸ್ಗಳು, ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಎಲ್ಲ ನೋಡ್ಕೊಳ್ಳಿ. ಮತ್ತು ಅಪಾಯಿಂಟ್ ಆಗಿರೋದೊಂದು ಫಿಕ್ಸ್ ನೋಡ್ಕೊಳ್ಳಿ. ಮತ್ತು ನೋಡಿ ರ್ಯಾಂಕಿಂಗ್ ಒಂದು ನೋಡ್ಕೊಂಬಿಡಿ, ರ್ಯಾಂಕಿಂಗು. ಸೊ ಈ ರೀತಿ ಸಪ್ರೇಟ್ ಒಂದೊಂದು ಟಾಪಿಕ್ ಅಂತೇಳಿ ನೀವು ಈ ಥರ ನೋಡಿಕೊಂಡ್ರೆ ಮುಗೀತು. ರ್ಯಾಂಕಿಂಗ್ ಅಂದರೆ ನೋಡಿ ಇಂಡಿಯಾ ರ್ಯಾಂಕಿಂಗ್ ಏನಿರುತ್ತಲ್ಲ ರ್ಯಾಂಕಿಂಗ್ ನೋಡ್ಕೊಳ್ಳಿ. ಇಂಡಿಯಾದಂತೆ ಅಲ್ಲ, ಬೇರೆ ಯಾವುದಾದ್ರೂ ಇದ್ದರೆ ರ್ಯಾಂಕಿಂಗ್ ಅಂತೇಳಿ ಸಪ್ರೇಟ್ ಮಾಡಿಕೊಂಡು ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇಂಡಿಯಾದ ಹ್ಯಾಪಿನೆಸ್ ಇಂಡೆಕ್ಸ್ ಬರುತ್ತೆ, ಮತ್ತು ನೆಕ್ಸ್ಟು ಹಂಗರ್ದು ಬರುತ್ತೆ. ಈ ಥರ ಪ್ರತಿಯೊಂದು ರ್ಯಾಂಕಿಂಗ್ದು ನೋಟ್ ಮಾಡಿ ಇಟ್ಕೊಳ್ಳಿ. ಅವಾರ್ಡ್ದೊಂದು ನೋಡ್ಕೊಳ್ಳಿ, ಸ್ಪೋರ್ಟ್ಸ್ ಒಂದು ನೋಡ್ಕೊಳ್ಳಿ. ಈ ಥರ ನೀವು ಪ್ರತಿಯೊಂದು ಟಾಪಿಕ್ನ ಈ ಥರ ಮಾಡಿ ಇಟ್ಕೊಂಡ್ರೆ ಇದೇ ರಿಲೇಟೆಡು ಕರೆಂಟ್ ಅಫೇರ್ಸ್ ಕೇಳ್ತಿರೋದು.
ಬೇರೆ ಏನಾದರೂ ಇದ್ದರೆ ಜಾಸ್ತಿ ಓದಕ್ಕೆ ಹೋಗಬೇಡಿ. ಈ ರೀತಿ ಕರೆಂಟ್ ಅಫೇರ್ಸ್ನ ಮಾಡಬೇಕು. 3-4 ದಿನ ಏನು ಹೇಳಿದ್ದೀನಲ್ಲ ಇದನ್ನು ಮಾಡಿ ನೆಕ್ಸ್ಟ್ ನೋಟ್ ಮಾಡಿ ಏನೇನು ಪಾಯಿಂಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮತ್ತೆ ಒಂದು 4 ಡೇಸಲ್ಲಿ ಮತ್ತೊಂದು ಸಲ ರಿವಿಷನ್ನ ಮಾಡಬೇಕು ಅದೇ ಕರೆಂಟ್ ಅಫೇರ್ಸ್ನ. ಬೇರೆ ಎಲ್ಲೂ ಕೇಳಲ್ಲ ಅವರು. ಕರೆಂಟ್ ಅಫೇರ್ಸ್ ಏನಂದರೆ ಮ್ಯಾಗ್ಝಿನ್ಗಳು ಏನು ಕೊಟ್ಟಿರ್ತಾರಲ್ಲ ಇಲ್ಲಿಂದನೇ ಬರೋದು. 20 ಕ್ವಶನ್ ಮಿನಿಮಮ್ ಇಲ್ಲಿಂದಾನೇ ಬಂದಿರುತ್ತೆ. ಸೊ ನೀವು 1-2 ಸಲ ಅಷ್ಟೇ ಓದಿರ್ತಿರಲ್ಲ, ಸೊ ಅದಕ್ಕೇನಾಗಿರುತ್ತೆ ನೆನಪಾರಿ ಹೋಗಿರುತ್ತೆ. ಮತ್ತೊಂದು ಸಲ ಆಯಿತಾ, ಇಲ್ಲಿ 1 ಟೈಮ್ ಆಯಿತು, ಇಲ್ಲಿ 2nd ಟೈಮ್ ಆಯಿತು, ಒಂದು 10 ಡೇಸ್ ಹೋಗುತ್ತೆ. ಇನ್ನೊಂದು 10 ಡೇಸಲ್ಲಿ ಏನು ಮಾಡಬೇಕಂದ್ರೆ ಇನ್ನೊಂದು ಸಲ ರಿವಿಷನ್ನ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು. ಸೊ ಈ ರೀತಿ ತಿಂಗಳಲ್ಲಿ ಏನು ಮಾಡಬೇಕಂದ್ರೆ 3 to 4 ಟೈಮ್ಸ್ ಆದರೆ ಅಥವಾ 3 ಟೈಮ್ಸ್ ಆದರೆ ಮ್ಯಾಗ್ಝಿನ್ನ ನೀಟಾಗಿ ಮತ್ತೆ ರಿವಿಷನ್ನ ಮಾಡಬೇಕು. ಸೊ ಆ ಮಂತ್ಲಿ ಮ್ಯಾಗ್ಝಿನ್ ಏನಿರುತ್ತಲ್ಲ ಅದು ಮಂತ್ ಎಂಡಲ್ಲಿ ಏನಾಗಿರ್ಬೇಕಂದ್ರೆ ಅದರಲ್ಲಿ ಏನು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಎಲ್ಲನೂ ತಲೆಯಲ್ಲಿ ಉಳ್ಕೊಂಡಿರ್ಬೇಕು. ಆ ರೀತಿ 2-3 ಸಲ ಮ್ಯಾಗ್ಝಿನ್ನ ರಿವಿಷನ್ ಮಾಡ್ಕೋಬೇಕು. ಮತ್ತು ನೋಡಿ ಪ್ರತಿಯೊಂದೂ ಏನು ಮಾಡ್ತಾರೆ ಅಂದರೆ ಕೆಲವೊಬ್ರು ಮ್ಯಾಗ್ಝಿನ್ ಓದಿದ ಮೇಲೆ ಮಾರ್ಕ್ ಮಾಡಿರ್ತಾರೆ. ಪ್ರತಿಯೊಂದೂ ಮಾರ್ಕ್ ಮಾಡಿರ್ತಾರೆ. ಎಲ್ಲ ಮಾರ್ಕ್ ಮಾಡಿದ್ರೆ ನೆಕ್ಸ್ಟ್ ಓದೋದು ಹೆಂಗೆ? ಸೊ ಎಲ್ಲನೂ ಮಾರ್ಕ್ ಮಾಡಬಾರ್ದು. ಈ ಥರ ಏನು ಹೇಳಿದ್ದೀನಲ್ಲ ಈ ಥರ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಓದೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಮಾಡಿ. ಇವು 2 ಮ್ಯಾಗ್ಝಿನ್ ಇದೆ, ಸ್ಪರ್ಧಾ ವಿಜೇತನೇ ಇದೆ, ಸ್ಪರ್ಧಾ ಅರಿವು ಇದೆ. ಇವಾಗ ಮಾರ್ಕೆಟಲ್ಲಿ ಇವೆರಡೇ ಫೇಮಸ್ ಆಗಿರೋದು ಮ್ಯಾಗ್ಝಿನ್ಗಳು ನನ್ನ ಪ್ರಕಾರ. ಆಲ್ಮೋಸ್ಟ್ ಇದನ್ನೇ ಎಲ್ಲರೂ ಓದ್ತಿರ್ತಾರೆ ನೋಡಿ. ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಡಿ ವರೆಗೂ ಇವೆರಡು ಮ್ಯಾಗ್ಝಿನ್ನ ತುಂಬ ಓದ್ತಿರ್ತಾರೆ. ಸೊ ಅದರ ಸಲುವಾಗಿ ಇವೆರಡು ಮ್ಯಾಗ್ಝಿನ್ನ ಹೇಳ್ತಿರೋದು. ಮತ್ತು ನೋಡಿ ಕೆ ಎದವ್ರದ್ದು ಏನು ಕ್ವಶನ್ ಬರ್ತಿದ್ದಾವಲ್ಲ ಕರೆಂಟ್ ಅಫೇರ್ಸು, ಸೊ ಇವು ಲಾಸ್ಟ್ ಒಂದು 6 ಮಂತ್ಸು ಕೇಳ್ತಿರೋರು ಅಷ್ಟೇ. ಒಂದು 6 ತಿಂಗಳು ಒಳಗಡೆ ಕೇಳ್ತಾರೆ. ನೀವು ಆದರೆ ನೋಡಿ ಒಂದು 8 ತಿಂಗಳು ಮ್ಯಾಗ್ಝಿನ್ಸ್ಗಳನ್ನು ನೀಟಾಗಿ ಓದ್ಕೊಳ್ಳಿ. ಇವಾಗ ನೆಕ್ಸ್ಟ್ ಯಾರು ಪಿ ಸಿ ಮತ್ತು ಎ ಒ ಎಕ್ಸಾಮ್ ಬರಿತೀರಲ್ಲ, ನೀವು ಜನವರಿ 2026 ಮ್ಯಾಗ್ಝಿನ್ಗಳನ್ನು ನೀಟಾಗಿ ನೋಡ್ಕೋಬೇಕು. ಸೊ ಇಷ್ಟು ಒಂದು 6 ತಿಂಗಳು ಮ್ಯಾಗ್ಝಿನ್ನ ನೀಟಾಗಿ ನೋಡ್ಕೋಬೇಕು. ಮತ್ತು ನೋಡಿ ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಲಾಸ್ಟ್ 4th ಮಂತ್ ಏನಿರುತ್ತಲ್ಲ ಲಾಸ್ಟ್ 4 ತಿಂಗಳದು, ಇವಾಗ ಎಕ್ಸಾಮ್ ಆಗಸ್ಟಲ್ಲಿದೆ ಅಂದರೆ ಆಗಸ್ಟಿಂದ ಹಿಂದೆ 4 ತಿಂಗಳ ಮ್ಯಾಗ್ಝಿನ್ನ ಎಕ್ಸ್ಟ್ರಾ ಒಂದು 2-3 ಸಲ ರಿವಿಷನ್ನ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದಾದರೆ ಏನಾಗುತ್ತೆ, ಜಾಸ್ತಿ ಕ್ವಶನ್ ನೀವು 4 ತಿಂಗಳಲ್ಲಿ ಕೇಳಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ರಿವಿಷನ್ ಆಗಿರುತ್ತೆ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನೋಡಿ ನಾನು ಮ್ಯಾಗ್ಝಿನ್ 2 ರೀತಿ ಹೇಳಿದೆ. 6-8 ತಿಂಗಳು ಓದೋದು ಒಂದು ಹೇಳಿದೆ. ಇದನ್ನು ಓದಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 4 ತಿಂಗಳನ್ನ ಜಾಸ್ತಿ ರಿವಿಷನ್ ಇನ್ನೊಂದು 2 ಸಲ ಎಕ್ಸ್ಟ್ರಾ ಮಾಡಿ ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ 8 ತಿಂಗಳ ಮ್ಯಾಗ್ಝಿನ್ನ ಒಂದು 4 to 5 ಡೇಸಲ್ಲಿ ರಿವಿಷನ್ನ ಮಾಡ್ಕೋಬೇಕು. ಲಾಸ್ಟ್ ಎಕ್ಸಾಮ್ ಈ ವೀಕಲ್ಲಿ ಇದೆ ಅಂದರೆ ಸಂಡೇ ಎಕ್ಸಾಮ್ ಇದೆ ಅಂದರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಏನು ಮಾಡಬೇಕಂದ್ರೆ ಇವು 8 ತಿಂಗಳ ಮ್ಯಾಗ್ಝಿನ್ನ ಮತ್ತೆ ರಿವಿಷನ್ಗೆ ಇಟ್ಕೋಬೇಕು. ತುಂಬ ಸ್ಪೀಡಾಗೆ ಒಂದು ವಾರದಲ್ಲಿ ಎಲ್ಲ ಮ್ಯಾಗ್ಝಿನ್ಗಳನ್ನು ರಿವಿಷನ್ ಮಾಡ್ಕೊಂಡ್ರೆ ಎಕ್ಸಾಮಲ್ಲಿ ನೆನಪಿಗೆ ಬರುತ್ತೆ. ಸೊ ನೋಡಿ ಇವಾಗ ಜನವರಿ 2026 ಓದಿರೋ ಮ್ಯಾಗ್ಝಿನ್ನು ಕಂಪ್ಲೀಟಾಗಿ ಏನಾಗಿರುತ್ತೆ ನೆನಪು ಉಳಿದಿರಲ್ಲ, ಎಲ್ಲ ನೆನಪಾಗಿರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಈ 8 ದಿನ ಏನು ಮಾಡಬೇಕಂದ್ರೆ ಎಲ್ಲ 8 ತಿಂಗಳ ಮ್ಯಾಗ್ಝಿನ್ನ ರಿವಿಷನ್ಗೆ ಇಟ್ಕೋಬೇಕು. ಒಂದು 4 to 5 ಡೇಸ್ ಆದ್ರೂ ಆಗುತ್ತೆ ಆರಾಮ್. ಒಂದು ದಿನದಲ್ಲಿ ಒಂದು ಮ್ಯಾಗ್ಝಿನ್ ಅಂತ ಅಂದ್ಕೊಂಡ್ರೆ 8 ದಿನ, ಒಂದು ವೀಕ್ ಅಂತ ಅಂದ್ಕೊಳ್ಳಿ. ಈ ರೀತಿ ರಿವಿಷನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಲ್ಲಿಂದನೂ ಕ್ವಶನ್ ಕೇಳಲ್ಲ, ಬೇರೆ ಬೇರೆ ಸೋರ್ಸ್ ಏನೂ ರೆಫರ್ ಮಾಡಬೇಡಿ, ಇದನ್ನೇ ಜಾಸ್ತಿ ರಿವಿಷನ್ ಮಾಡಿ. ಮತ್ತು ನೋಡಿ ಮಂತ್ಲಿ ಯಾವುದಾದ್ರೂ ಕ್ಲಾಸಸ್ ಇದ್ದರೆ ಕೇಳ್ಕೊಳ್ಳಿ. ಮಂತ್ಲಿ ಈ ರೀತಿ ಮಂತ್ಲಿ ಕ್ಲಾಸಸ್ ಕೇಳೋದನ್ನು ಹೆಲ್ಪ್ ಆಗುತ್ತೆ. ನೋಡಿ ಕನ್ನಡದಲ್ಲಿ ಅಮರೇಶ್ ಪೋತ್ನಾಳ್ ಸರ್ದಂಥ ಕ್ಲಾಸ್ ಇದೆ, ಅಮರೇಶ್ ಪೋತ್ನಾಳ್ ಅಂತ. ಸೊ ಇದನ್ನು ನೀವು ಕೇಳ್ಬೋದು. ಇವ್ರ ಪೇಯ್ಡ್ ಕ್ಲಾಸಸ್ ಇದೆ, ಬಟ್ ಆ್ಯಕ್ಚುಲಿ ಟಾಪಿಕ್ಗಳು ಚೆನ್ನಾಗಿ ಕವರ್ ಮಾಡ್ತಾರೆ ಅವರು. ಈ ಎಕ್ಸಾಮಿಗೆ ಏನು ಹೆಲ್ಪ್ ಆಗುತ್ತಲ್ಲ ಆ ರೀತಿ ಟಾಪಿಕ್ಗಳನ್ನು ಕವರ್ ಮಾಡ್ತಾರೆ. ಸೊ ನೀವು ಕ್ಲಾಸ್ ಕೇಳೋದಾದರೆ ಇದನ್ನು ತೊಗೋಬೋದು. ಸೊ ಒಂದು 3 to 4 ಜನ ಸೇರಿ ಇದನ್ನು ಕ್ಲಾಸ್ ತೊಗೊಳ್ಳಿ. ಈ ಥರ ಮಾಡಿ ತೊಗೊಂಡ್ರೆ ಕ್ಲಾಸ್ನ ಕೇಳಿ, ಓಕೆನಾ. ನೋಡಿ ಈ ಥರ ಕರೆಂಟ್ ಅಫೇರ್ಸ್ನ ಓದಬೇಕು. ನೋಡಿ ನಾನು ಹೇಳೋದೇನೆಂದರೆ ಎಲ್ಲನೂ ಮಾರ್ಕ್ ಮಾಡಬೇಡಿ, ಯಾವುದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ದೀನಲ್ಲ ಅದನ್ನು ಟಾರ್ಗೆಟ್ ಮಾಡಿ ಓದಿ, ರಿವಿಷನ್ನ ಜಾಸ್ತಿ ಮಾಡಿ. ಮತ್ತು ನೋಡಿ ಇವೆರಡು ಮ್ಯಾಗ್ಝಿನ್ ಏನು ಅರಿವು ಮತ್ತು ವಿಜೇತ ಇದೆಯಲ್ಲ, ಇದರಲ್ಲಿ ಯಾವ್ದು ಬೆಸ್ಟ್ ಅಂದರೆ ನೋಡಿ ಇವಾಗಿನ ಟ್ರೆಂಡ್ ಏನು ಕ್ವಶನ್ ಪೇಪರ್ ಟ್ರೆಂಡ್ ಬರ್ತಿದೆಯಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಅರಿವು ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ ಟು ವಿಜೇತ. ಸೊ ಅದು ಏನು ವೀಕ್ ಅಂತ ಅಲ್ಲ, ಸ್ಪರ್ಧಾ ವಿಜೇತನೂ ಚೆನ್ನಾಗಿದೆ, ಬಟ್ ಇವಾಗಿನ ಕ್ವಶನ್ ಪೇಪರ್ ಟ್ರೆಂಡಿಗೆ ಅರಿವು ಸ್ವಲ್ಪ ಸೂಟ್ ಆಗುತ್ತೆ. ಯಾಕಂದರೆ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ ಜಾಸ್ತಿ ಕವರ್ ಮಾಡಿರ್ತಾರೆ, ಮತ್ತು ನೋಡಿ ಸ್ಕೀಮ್ಸ್ಗಳನ್ನು ಜಾಸ್ತಿ ಕವರ್ ಮಾಡಿರ್ತಾರೆ, ಮತ್ತು ನೋಡಿ ಕರ್ನಾಟಕದ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಜಾಸ್ತಿ ಕವರ್ ಮಾಡಿರ್ತಾರೆ. ನೀವು ನೋಡಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನು ಬರಿತಿದ್ರೆ ಗ್ರೂಪ್ ಸಿ ಏನು ಬರಿತಿರಲ್ಲ ಇಲ್ಲಿ ನೋಡಿ ಕರ್ನಾಟಕದ ರಿಲೇಟೆಡೇ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳೋದು ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ. ಇನ್ ಕೇಸ್ ನೀವು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಬರಿತಿದ್ರೆ ಸ್ವಲ್ಪ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಮತ್ತು ಇಂಡಿಯನ್ ಕರೆಂಟ್ ಅಫೇರ್ಸ್ನ ಕೇಳಿರ್ತಾರೆ. ಜಾಸ್ತಿ ನೀವು ಗ್ರೂಪ್ ಸಿ ಬರಿತಿದ್ರೆ ನೋಡಿ ಕರ್ನಾಟಕದ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ನೆಕ್ಸ್ಟ್ ಯಾವುದಂದರೆ ಇಂಡಿಯನ್.
ಫಸ್ಟ್ ಕರ್ನಾಟಕದ ಏನೇ ಇದ್ರೂ ನೋಟ್ ಮಾಡಿ ಇಟ್ಕೊಂಡು ಸ್ಟಡಿ ಮಾಡಿ. ನನ್ನ ಪ್ರಕಾರ ಇವೆರಡರಲ್ಲಿ ಇವಾಗಿನ ಟ್ರೆಂಡ್ಗೆ ಅರಿವು ಸ್ವಲ್ಪ ಜಾಸ್ತಿ ವೇಟೇಜ್ ಆಗುತ್ತೆ. ನೀವು ಸ್ಪರ್ಧಾ ವಿಜೇತ ಆಲ್ರೆಡಿ ಓದ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಯಾಕಂದರೆ ಮತ್ತೆ ಇದನ್ನು ತೊಗೊಂಡ್ರೆ ಎರಡೂ ಮಿಕ್ಸಪ್ ಆಗುತ್ತೆ, ಓದೋಕ್ಕೆ ಮ್ಯಾಚ್ ಆಗೋಲ್ಲ. ಇವಾಗ ಪಿ ಸಿ ಎಕ್ಸಾಮ್ ಏನು ಬರಿತಿರಲ್ಲ, ಪಿ ಸಿಗೆ ಎರಡೂ ಮ್ಯಾಗ್ಝಿನು ಸೂಟ್ ಆಗುತ್ತೆ. ಸ್ಪರ್ಧಾ ವಿಜೇತನೂ ಮುಂಚೆಯಿಂದನೂ ಪೊಲೀಸ್ಗೆ ಬೆಸ್ಟ್ ಮ್ಯಾಗ್ಝಿನ್ ಇದೆ. ಸೊ ಅದರ ಸಲುವಾಗಿ ಹೇಳ್ತಿರೋದು. ಇನ್ ಕೇಸ್ ನೀವು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಬರಿತಿದ್ರೆ ಅರಿವು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಯಾಕಂದರೆ ಎನ್ವೈರನ್ಮೆಂಟಲ್ ಹೇಳಿದ್ದೀನಿ, ಎಕಾಲಜಿ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ ಬರುತ್ತೆ, ಸ್ಕೀಮ್ಸ್ಗಳ ಮೇಲೆ ಈ ರೀತಿ. ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಜಾಸ್ತಿ ಇದರಲ್ಲಿ ಕವರ್ ಆಗಿರುತ್ತೆ. ಇದರಲ್ಲಿ ನೋಡಿ ಜಾಸ್ತಿ ಕವರ್ ಆಗೋದು ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಸ್ಕೀಮ್ಸ್ಗಳು ಮತ್ತು ಯಾವುದಂದರೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮತ್ತು ಎನ್ವೈರನ್ಮೆಂಟ್ ಎಕಾಲಜಿ. ಸೊ ಈ ರೀತಿ ಈ ಟಾಪಿಕ್ಗಳ ಮೇಲೆ ಜಾಸ್ತಿ ಕವರ್ ಮಾಡಿರ್ತಾರೆ. ಯಾರಂದರೆ ಸ್ಪರ್ಧಾ ಅರಿಯೋರು. ಸೈನ್ಸ್ ಆ್ಯಂಡ್ ಟೆಕ್ಕು, ಸ್ಕೀಮ್ಸು, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಮತ್ತು ಎನ್ವೈರನ್ಮೆಂಟ್ ಎಕಾಲಜಿ. ಸೊ ಅದರ ಸಲುವಾಗಿ ಹೇಳ್ತಿರೋದು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಕ್ಸಾಮ್ಸ್ಗಳನ್ನು ಜಾಸ್ತಿ ಬರಿತಿದ್ರೆ ಈ ಮ್ಯಾಗ್ಝಿನ್ನ ಓದೋದು ಬೆಸ್ಟು. ಇಲ್ಲ ನೀವು ಗ್ರೂಪ್ ಸಿ ಗ್ರೂಪ್ ಬಿ ಓದ್ತಿದ್ರು ಸ್ಪರ್ಧಾ ವಿಜೇತ ಓದ್ಬೋದು. ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಓದ್ತಿದ್ರು ಅಥವಾ ಗ್ರೂಪ್ ಡಿ ಓದ್ತಿದ್ರು, ಸೊ ಈ ಮ್ಯಾಗ್ಝಿನ್ ಬೆಸ್ಟ್ ಆಗುತ್ತೆ ನೋಡಿ. ನೀವು ಪಿ ಸಿ ಎಕ್ಸಾಮ್ ಬರಿತಿದ್ರೆ ಸ್ಪರ್ಧಾ ವಿಜೇತನೂ ಬೆಸ್ಟ್ ಆಗುತ್ತೆ, ಸ್ಪರ್ಧಾ ವಿಜೇತನೂ ಓದ್ಬೋದು, ಯಾವುದೇ ತೊಂದರೆ ಇಲ್ಲ. ಸೊ ನೋಡಿ, ಇವಾಗ ಪಿ ಸಿ ಎಕ್ಸಾಮ್ ಇದೆ ಮತ್ತು ನಾನು ಸ್ಪರ್ಧಾ ವಿಜೇತ ಓದ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಇನ್ನು ಅರಿವು ಓದಬೇಕಾ ಅಂದರೆ ಅರಿವು ಓದಬೇಡಿ. ಸ್ಪರ್ಧಾ ವಿಜೇತ ಓದ್ತಿದ್ರೆ ಅದನ್ನೇ ಓದಿ, ಸ್ಪರ್ಧಾ ಅರಿವು ಓದ್ತಿದ್ರೆ ಅದನ್ನೇ ಓದಿ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಯಾಕಂದರೆ ಇನ್ನು 20 ದಿನ ಅಷ್ಟೇ ಉಳ್ಕೊಂಡಿರೋದು. ಈ 20 ದಿನದಲ್ಲಿ ಏನು ಮಾಡಿ ಅಂದರೆ ಇನ್ನು 10 ಡೇಸ್ ಉಳ್ಕೊಂಡಿರುತ್ತಲ್ಲ, ಲಾಸ್ಟ್ ಒಂದು 8 to 10 ಡೇಸ್ ಉಳ್ಕೊಂಡಿರುತ್ತಲ್ಲ, ಸೊ ಅಲ್ಲಿ ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ಜನವರಿ 2026 ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ರಿವಿಷನ್ನ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಮಾಡಿದ್ರೆ ನೋಡಿ ಕರೆಂಟ್ ಅಫೇರ್ಸ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ಮತ್ತು ಜಾಸ್ತಿ ಸ್ಕೋರ್ ಮಾಡ್ಬೋದು. ನೋಡಿ, ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಟೈಮ್ ಕೊಡಿ ಅಂತ ಹೇಳಿದ್ದೀನಿ. ಕೆಲವೊಂದು ಜನ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಟೈಮ್ ಕೊಡಲ್ಲ, ಏನು ಓದೋದು ಮತ್ತು ಮೆಂಟಲಿಬಿಲಿಟಿ ಏನು ಸಾಲ್ವ್ ಮಾಡೋದು ಅಂತೇಳಿ ಬರೀ ಪಾಲಿಟಿ, ಹಿಸ್ಟ್ರಿ ಅದನ್ನೇ ಓದ್ತಿರ್ತಾರೆ. ಮತ್ತು ಅದನ್ನು ಬಿಟ್ಟರೆ ಜಿಯೋಗ್ರಫಿ. ಸೊ ಇವ್ಕೂರ್ನ ಜಾಸ್ತಿ ಓದಬೇಕಾಗುತ್ತೆ, ಅಂದರೆ ಮಾತ್ರ ನೀವು ಸ್ಕೋರ್ನ ಜಾಸ್ತಿ ಮಾಡ್ಬೋದು. ಸೊ ಇಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಇದೆ ನೋಡಿ. ನಾವು ಸ್ಟಾರ್ಟಿಂಗಲ್ಲಿ ಸ್ಪರ್ಧಾ ವಿಜೇತನೇ ಓದ್ತಿದ್ವಿ. ನೆಕ್ಸ್ಟ್ ಸ್ವಲ್ಪ ಕ್ವಶನ್ ಪೇಪರ್ ಟ್ರೆಂಡ್ ಅಂತ ಸ್ವಲ್ಪ ಚೇಂಜ್ ಆಯ್ತಲ್ಲ, ಆವಾಗಿನಿಂದ ಸ್ಪರ್ಧಾ ಅರಿವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನು ಓದಿ. ಮತ್ತು ನೋಡಿ, ನಿಮಗೆ ಕಂಫರ್ಟ್ ಬೇಕು. ಯಾವುದೇ ಮ್ಯಾಗ್ಝಿನ್ಸ್ ಓದಿದ್ರು ಕಂಫರ್ಟ್ ಇರಬೇಕು, ಸ್ವಲ್ಪ ಅರ್ಥ ಆಗುತ್ತೆ, ನನಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಮ್ಯಾಗ್ಝಿನ್ಸ್ ಇದ್ದರೆ ಅದನ್ನು ಓದ್ಬೋದು. ನನ್ನ ಪ್ರಕಾರ ನಾನು ಹೇಳಿದ್ದೀನಿ. ಓಕೆನಾ? ಮತ್ತು ಯಾವ ರೀತಿ ಓದಬೇಕಂತಲೂ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ ಕರೆಂಟ್ ಅಫೇರ್ಸ್ನ ಓದಿ. ನಾನು ಹೇಳಿದ್ದೀನಿ ಪ್ರತಿಯೊಂದೂ ಸ್ವಲ್ಪ ನೋಟ್ ಮಾಡಿ ಇಟ್ಕೋಬೇಕು. ಬರೀ ಮ್ಯಾಗ್ಝಿನ್ ಕೊಟ್ಟಿದ್ದಾರೆ ಅದರಲ್ಲೇ ಅಲ್ಲಿನೇ ಮಾರ್ಕ್ ಮಾಡಿ ಓದೋಣ ಅಂತ ಅಲ್ಲ, ನೋಟ್ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೀಮ್ಸ್ಗಳು ಮತ್ತು ಅವಾರ್ಡ್ಗಳು ಹೇಳಿದ್ದೀನಿ, ಮತ್ತು ಅಪಾಯಿಂಟ್ ಹೇಳಿದ್ದೀನಿ. ಮತ್ತು ನೋಡಿ, ಬೈಲೆಟ್ರಲ್ ಎಕ್ಸಸೈಸ್ ನಡೆಯುತ್ತೆ ಇಂಡಿಯಾ ಮತ್ತು ಬೇರೆ ಕಂಟ್ರೀಸ್ ಜೊತೆ, ಅಂಥವೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಮತ್ತು ರ್ಯಾಂಕಿಂಗ್ದು ಇವು 1 ವರ್ಷ ರ್ಯಾಂಕಿಂಗ್ ಬಂದರೆ ನೋಡಿ, ಇವಾಗ ಒಂದು ರ್ಯಾಂಕಿಂಗ್ ಬಂತಂದರೆ ಇಂಡಿಯಾದು ಈ 1 ವರ್ಷ ಕಂಪ್ಲೀಟಾಗೇ ಇರುತ್ತೆ. 2026 ಅದೇ ಕಂಪ್ಲೀಟಾಗೇ ಇರುತ್ತೆ. ಯಾವುದೇ ಎಕ್ಸಾಮ್ ಬಂದರೂ ಸೇಮ್ 2026 ಏನು ಎಕ್ಸಾಮ್ ಬರುತ್ತಲ್ಲ, ಎಲ್ಲ ಎಕ್ಸಾಮಲ್ಲಿನೂ ಇದೇ ರ್ಯಾಂಕಿಂಗ್ದೇ ಕೇಳ್ತಿರ್ತಾರೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ರ್ಯಾಂಕಿಂಗ್ದು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಮತ್ತು ನೋಡಿ, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ, ಯಾವ ಥರ ಓದೋದು. ನನ್ನ ಕಡೆ ಏನು ಹೆಲ್ಪ್ ಆಗುತ್ತಲ್ಲ ಅದನ್ನು ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ಇವಾಗ ಪಿ ಸಿ ಎಕ್ಸಾಮ್ ಹತ್ತಿರ ಬಂತು ಮತ್ತು AO ಎಕ್ಸಾಮ್ನೂ ಬಂತು. ಸೊ ಚೆನ್ನಾಗಿ ಸ್ಟಡಿ ಮಾಡಿ ರಿವಿಷನ್ನ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.